4 ವರ್ಷಗಳ ಬಳಿಕ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತ ಪ್ರವಾಸ. ಭಾರತ ಮತ್ತು ರಷ್ಯಾ ದೇಶಗಳ 23ನೇ ವಾರ್ಷಿಕ ಶೃಂಗಸಭೆ. 4 ವರ್ಷಗಳ ಬಳಿಕ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತ ಪ್ರವಾಸಕ್ಕೆ ಬಂದಿದ್ದಾರೆ. ಭಾರತ ಮತ್ತು ರಷ್ಯಾ ದೇಶಗಳ ಶೃಂಗಸಭೆ 23ನೇ ಶೃಂಗಸಭೆಯಲ್ಲಿ ಮೋದಿ ಮತ್ತು ಪುಟಿನ್ ಮಾತುಕತೆ ಕೂಡ ಆಗಿದೆ. ಇಂದು ರಾಜ್ಘಾಟ್ನಲ್ಲಿರುವಂತಹ ಗಾಂಧಿ ಸ್ಮಾರಕಕ್ಕೆ ಭೇಟಿಯನ್ನ ಕೊಡ್ತಾರೆ. ಬೆಳಗ್ಗೆ 11 ಗಂಟೆಗೆ ರಾಷ್ಟ್ರಪತಿ ಭವನಕ್ಕೆ ಪುಟಿನ್ ಭೇಟಿಯನ್ನ ಕೊಡ್ತಾರೆ. ಹೌಸ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಯುತ್ತೆ. ದ್ವಿಪಕ್ಷೀಯ ಮಾತುಕತೆ ನಂತರ ಮೋದಿ ಪುಟಿನ್ ಚರ್ಚೆಯನ್ನ ಮಾಡ್ತಾರೆ. ರಕ್ಷಣಾ ಒಪ್ಪಂದಗಳ ಬಗ್ಗೆ ಉಭಯ ನಾಯಕರಿಬ್ಬರೂ ಕೂಡ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಕೂಡ ಇದೆ. ರಕ್ಷಣಾ ಒಪ್ಪಂದಗಳ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನ ಮಾಡ್ತಾರೆ. ಪುಟಿನ್ ಭಾರತದ ಪ್ರವಾಸದಲ್ಲಿದ್ದರೆ 4 ವರ್ಷಗಳ ನಂತರ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇಬ್ಬರು ನಾಯಕರು ಕೂಡ ಉಭಯ ಸದನಗಳ ಬಗ್ಗೆ ಮಾತುಕತೆಯನ್ನು ಕೂಡ ಮಾಡ್ತಾರೆ. 4 ವರ್ಷಗಳ ನಂತರ ಬಂದಿರೋದ್ರಿಂದ ಸಾಕಷ್ಟು ಸಾಧಕ ಬಾಧಕಗಳ ಬಗ್ಗೆ, ತೈಲಗಳ ರಫ್ತು ಆಮದುಗಳ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಆಗುತ್ತೆ. 23ನೇ ವಾರ್ಷಿಕ ಶೃಂಗಸಭೆ ಕೂಡ ನಡೆಯಲಿದೆ. ಭಾರತ ಮತ್ತು ರಷ್ಯಾ ದೇಶಗಳ ಕಾರಲ್ಲಿ ಮೋದಿ ಮತ್ತೆ ಪುಟಿನ್ ಇಬ್ಬರು ಕೂಡ ಬಂದಿದ್ದಾರೆ. ಭಗವದ್ಗೀತೆಯನ್ನ ಗಿಫ್ಟ್ ಕೂಡ ಮಾಡಿದ್ದಾರೆ ಮೋದಿ ಅವರು. 23ನೇ ಶೃಂಗಸಭೆಯಲ್ಲಿ ಮೋದಿ ಮತ್ತು ಪುಟಿನ್ ಮಾತುಕತೆ ಕೂಡ ಆಗಿದೆ. ರಷ್ಯಾದಿಂದ ತೈಲ ಖರೀದಿಗೆ ಆಕ್ಷೇಪ ಇರುವಂತಹ ಅಮೆರಿಕ ಎಲ್ಲದರ ಬಗ್ಗೆನೂ ಕೂಡ ಆಮದು ರಫ್ತು ಬಗ್ಗೆ ಮಾತುಕತೆಗಳು ಕೂಡ ಆಗುತ್ತೆ. ಸುಖೋಯ್ SJ-100 ನಾಗರಿಕ ವಿಮಾನಗಳ ಉತ್ಪಾದನೆ ವೇಗ, ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸ್ತಾರೆ ಮೋದಿ ಮತ್ತೆ ಪುಟಿನ್. ರಷ್ಯಾಕ್ಕೆ ಔಷಧಗಳು, ಕೃಷಿ ಮತ್ತು ಜವಳಿಗಳ ರಫ್ತು ಹೆಚ್ಚಳ, ಇದ್ರ ಬಗ್ಗೆ ಎಲ್ಲದರ ಬಗ್ಗೆನೂ ಕೂಡ ಇಬ್ಬರು ಉಭಯ ನಾಯಕರು ಕೂಡ ಚರ್ಚೆನ ಮಾಡುವಂತ ಸಾಧ್ಯತೆ ಕೂಡ ಇದೆ. ಭಾರತ ಮತ್ತು ರಷ್ಯಾ ನೂತನ ಮಿಲಿಟರಿ ಒಪ್ಪಂದ ಇಲ್ಲೆಲ್ಲ ಬಗ್ಗೆ ಕೂಡ ಚರ್ಚೆನ ಮಾಡ್ತಾರೆ. ಭಾರತ ಮತ್ತು ರಷ್ಯಾ ಮಧ್ಯೆ ತೈಲ ಖರೀದಿಯ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಹಾಗಾದ್ರೆ ಭಾರತ ಮತ್ತು ರಷ್ಯಾ ನಡುವೆ ಏನೆಲ್ಲ ಒಪ್ಪಂದಗಳು ಇದೆ? ಸುಂಕ ರಹಿತ ವ್ಯಾಪಾರ ವಹಿವಾಟಿಗೆ ಎರಡು ದೇಶಗಳ ಒಲವು ಕೂಡ ಕಾಣಿಸ್ತಾ ಇದೆ. 23ನೇ ಶೃಂಗಸಭೆಯಲ್ಲಿ ಮೋದಿ ಮತ್ತು ಪುಟಿನ್ ಮಾತುಕತೆ ಕೂಡ ಆಗಿದೆ. ಭಾರತದಿಂದ ರಷ್ಯಾ ನಿರ್ಮಿತ ಕ್ಷಿಪಣಿಗಳ ಖರೀದಿ ಬಗ್ಗೆ ಕೂಡ ಮಾತುಕತೆ. ಹಾಗಾದ್ರೆ ಭಾರತ ಮತ್ತು ರಷ್ಯಾ ನಡುವೆ ಏನೆಲ್ಲ ಒಪ್ಪಂದಗಳು ಇದೆ, ಯಾವುದ್ರ ಬಗ್ಗೆ ಮಾತುಕತೆಗಳು ಆಗಿದೆ? ಅಮೆರಿಕ ಸುಂಕ ಸಮರದ ಬಗ್ಗೆ ಎರಡು ದೇಶಗಳ ಚರ್ಚೆ ಕೂಡ ಇದೆ. ರಕ್ಷಣಾ ಒಪ್ಪಂದಗಳ ಬಗ್ಗೆ ಇಬ್ಬರು ಉಭಯ ನಾಯಕರು ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಇಬ್ಬರು ಒಟ್ಟಿಗೆ ಕಾರಲ್ಲಿ ಬಂದಿದ್ದಾರೆ. ಭಗವದ್ಗೀತೆಯನ್ನು ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಮೋದಿ ಅವರು. ರಷ್ಯಾದಿಂದ ತೈಲ ಖರೀದಿಗೆ ಆಕ್ಷೇಪಿಸಿರುವಂತಹ ಅಮೆರಿಕ, ಇದ್ರ ಬಗ್ಗೆನೂ ಕೂಡ ಮಾತನಾಡ್ತಾರೆ. 23ನೇ ವಾರ್ಷಿಕ ಶೃಂಗಸಭೆ ಬಗ್ಗೆ ಈ ಸಂದರ್ಭದಲ್ಲಿ ಇಬ್ಬರು ಕೂಡ ಮಾತನಾಡಿರೋದು. ಎರಡು ದೇಶಗಳ ರಾಜತಾಂತ್ರಿಕ ಸಂಬಂಧ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ. 4 ವರ್ಷಗಳ ನಂತರ ಭಾರತಕ್ಕೆ ಬಂದಿರೋದ್ರಿಂದ ಸಾಕಷ್ಟು ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನೆಲ್ಲ ಒಪ್ಪಂದಗಳು ಇದೆ ಅಂತ ಹೇಳಿ ನೀವು ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ. ಬೆಳಗ್ಗೆ 11 ಗಂಟೆಗೆ ರಾಷ್ಟ್ರಪತಿ ಭವನಕ್ಕೆ ಪುಟಿನ್ ಭೇಟಿಯನ್ನ ಕೊಡ್ತಾರೆ. ಮೇಕ್ ಇನ್ ಇಂಡಿಯಾ ಅಡಿ ರಕ್ಷಣಾ ಉಪಕರಣಗಳ ಉತ್ಪಾದನೆ, ಇದ್ರ ಬಗ್ಗೆ ಕೂಡ ಚರ್ಚೆಗಳನ್ನ ಇಬ್ಬರು ಕೂಡ ಮಾಡ್ತಾರೆ. ರಕ್ಷಣಾ ಒಪ್ಪಂದಗಳ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನ ಮಾಡ್ತಾರೆ. ರಷ್ಯಾಕ್ಕೆ ಔಷಧಗಳು, ಕೃಷಿ ಮತ್ತು ಜವಳಿಗಳ ಮತ್ತೆ ರಫ್ತು ಹೆಚ್ಚಳವಾಗುವುದರ ಬಗ್ಗೆ ಕೂಡ ಇಬ್ಬರು ಕೂಡ ಮಾತನಾಡ್ತಾರೆ. 4 ವರ್ಷಗಳ ಬಳಿಕ ಬಂದಿರೋದ್ರಿಂದ ಸಾಕಷ್ಟು ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡುವಂತ ಸಾಧ್ಯತೆ ಕೂಡ ಇದೆ. ಕಾರಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಬಂದಿದ್ದಾರೆ. ಭಗವದ್ಗೀತೆಯನ್ನ ಗಿಫ್ಟ್ ಆಗಿ ಸಹ ನೀಡಿದ್ದಾರೆ. ನೋಡೋದಾದ್ರೆ ಭಾರತ ಮತ್ತು ರಷ್ಯಾ ನಡುವೆ ಸಾಕಷ್ಟು ಒಪ್ಪಂದಗಳು ಕೂಡ ಇದೆ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಭಾರತ ಮತ್ತು ರಷ್ಯಾ ನೂತನ ಮಿಲಿಟರಿ ಒಪ್ಪಂದದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ.